ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ 2 ಸನ್ನಿಧಿಗಳಿವೆ. ಒಬ್ಬ ಕ್ಷೇತ್ರಪಾಲಕ, ಇನ್ನೊಬ್ಬ ಅಧಿನಾಯಕ. ಕ್ಷೇತ್ರಪಾಲಕನ ದರ್ಶನಕ್ಕೂ ಮುನ್ನ ಅಧಿನಾಯಕ ಗಂಗಾಧರನ ದರ್ಶನ. ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ ಯಾತ ಇಷ ಶಿವತಮಾ ಶಿವಂ ಬಭೂವತೆ ಧನುಃ ಶಿವಾಶರವ್ಯಾಯಾತವತಯಾನೋ ರುದ್ರಮೃಡಯ ಯಾತೆ ರುದ್ರ ಶಿವಾ ತನೂರಘೋರಾ ಪಾಪಕಾಶಿನಿ ತಯಾನಸ್ತನುವಾಶಂತಮಯಾ ಗಿರಿಶಂ ತಾಭಿಚಾಕಶೀಃ ಯಾಮಿಷುಂ ಗಿರಿಶಂ ತಹಸ್ತೆ ಬಿಭರ್ಷ್ಯಸ್ತವೇ ಶಿವಾಂ ಗಿರಿತ್ರತಾಂ ಕುರು ಮಾಹಿಗುಂ ಸೇಃ ಪುರುಷಂ ಜಗತ್ ಶಿವೇನ ವಚಸಾ ತ್ವಾ ಗಿರಿಶಾಚ್ಛಾವದಾಮಸಿ ಯಥಾ ನಃ ಸರ್ವಮಿಜ್ಜಗದಯಕ್ಷ್ಮಗುಂ ಸುಮನಾ ಅಸತ್ ಅಧ್ಯವೋಚರಧಿಭಕ್ತಾ ಪ್ರಥಮೋ ದೈವ್ಯೋಭಿಷಕ್. ಈ ಗಂಗಾಧರನ ದರ್ಶನ ಮಾಡಿ ಬೆಟ್ಟ ಹತ್ತಿದರೆ ನಮಗೆ ಮತ್ತೊಂದು ಲಿಂಗ ದರ್ಶನವಾಗುತ್ತೆ. ಈ ಗವಿಯ ಮಾರ್ಗವಾಗಿ ನಾವು ಸಾಗಿ ಬಂದರೆ ನಮಗೆ ಕಾಣಸಿಗ್ತಕ್ಕಂಥದ್ದು ಗವಿಸಿದ್ದೇಶ್ವರ ಸ್ವಾಮಿ. ಮಲ್ಲೇಶ್ವರ ಹಾಗೂ ಗಂಗಾಧರೇಶ್ವರನ ದರ್ಶನದ ನಂತರ ಗವಿಸಿದ್ದೇಶ್ವರನ ದರ್ಶನಕ್ಕೆ ತೆರಳ್ತಾ ಇದ್ದೇವೆ. ಬನ್ನಿ ಹೋಗೋಣ. ಗವಿಸಿದ್ದೇಶ್ವರನ ದರ್ಶನಕ್ಕೆ ಹೀಗೆ ಬಂಡೆಯ ಬೆಟ್ಟವನ್ನು ಹತ್ತಿ ಬರಬೇಕು. ಬಹಳ ಕಡಿದಾದ ಬೆಟ್ಟ ಇದು. ಕಾಲು ಹಾದಿಯಲ್ಲಿ ಸಾಗುವಂಥ ರಸ್ತೆ. ಹೀಗೆ ಸಾಗಿ ಬಂದರೆ ಬೃಹತ್ತಾದ ಬಂಡೆಯೊಳಗೆ ಆ ಸಿದ್ದೇಶ್ವರ ಅಡಗಿ ಕೂತಿದ್ದಾನೆ. ಆತನ ದರ್ಶನವನ್ನು ಮಾಡೋಣ. ಆತ್ಮೀಯರೇ, ನಾವೀಗ ಇರ್ತಕ್ಕಂಥದ್ದು ಸಿದ್ದೇಶ್ವರ ಸ್ವಾಮಿಯ ಸಮ್ಮುಖದಲ್ಲಿ. ನಾವು ಈ ಲಿಂಗವನ್ನು ಗಮನಿಸಿದ್ರೆ ಅಲ್ಲಿ ಮಾನವನ ಆಕೃತಿಯನ್ನು ಹೋಲ್ತಕ್ಕಂಥ ಒಂದು ರೇಖೆಯನ್ನು ಕಾಣ್ತೀವಿ. ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ತಪಸ್ಸನ್ನು ಮಾಡಿದರು ಅಂತ ಹೇಳ್ತಾರೆ. ಈ ಕ್ಷೇತ್ರದ ಒಂದು ವಿಶಿಷ್ಟತೆ ಅಂದರೆ, ಯಾರಾದರೂ ಭಕ್ತರು ಏನನ್ನಾದರೂ ಕೋರಿಕೆಯನ್ನು ಹೊತ್ತು ಈ ಕ್ಷೇತ್ರಕ್ಕೆ ಬಂದು ಈ ಬಸವಣ್ಣನನ್ನು ಪ್ರಾರ್ಥಿಸಿ ಹೀಗೆ 3 ಬಾರಿ ಈ ಬಸವಣ್ಣನನ್ನು ಎತ್ತಿಟ್ಟರೆ ಆ ಕಾರ್ಯಗಳು ಈಡೇರುತ್ತೆ ಅನ್ನುವಂಥ ಮಾತು ಈ ಕ್ಷೇತ್ರದಲ್ಲಿದೆ. ನಮ್ಮ ಹೆಸರು ಜೋಗಿಬೆಟ್ಟೆ ಅಂತ, ಕಲ್ಲೂರಿಂದ ಬಂದಿದ್ದೀವಿ. ನಾವು ಪ್ರತಿ ವರ್ಷ ಇಲ್ಲಿ ಬರ್ತಾ ಇರ್ತೀವಿ. ಜಾತ್ರೆ ಟೈಮಿಗೆ ಬರ್ತೀವಿ. ಜಾತ್ರೆಯಲ್ಲಿ ಜನ ಜಾಸ್ತಿ ಇರೋದ್ರಿಂದ ತಿಂಗಳೊಳಗಾಗಿ ಒಂದು ಸಲ ಬಂದು ಹೋಗ್ತೀವಿ ಪೂಜೆಗೆ.
ಇಲ್ಲಿ ನಮಗೆ ನಾವು SLC ಓದುವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆರೋಗ್ಯದ ಬಗ್ಗೆ. ನಾವು ದೇವ್ರ ಬಗ್ಗೆ ಭಕ್ತಿ ಇದ್ದರಿಂದನ ಮಾಳಮ್ಮ ತಾಯಿ ನಮಗೆ ಮಹಿಮೆಯಾಗಿ ನಮ್ಮ ಮನೆಯಲ್ಲಿ ಬಂದು ಒಂದು ಮಗುವಿನ ಮೇಲೆ ಬಂದು ನಿಮ್ಮ ಕಷ್ಟ ಪರಾಭವ ಮಾಡ್ತೀನಿ ಅಂತ ಹೇಳಿ ಅದ್ರ ಬಗ್ಗೆ ನಮಗೆ ಧೈರ್ಯ ಕೊಡ್ತು. ಒಂದು 3 ತಿಂಗಳು ಕಾಯಿಲೆ ಬಿದ್ದು ಆಮೇಲೆ ನಂತರ ನಿಧಾನಕ್ಕೆ ದೇವರು ವಾಸಿ ಆಯಿತು. ನಮಗೆ ಮಾಳಮ್ಮ ತಾಯಿ ಬಂದು ನಮಗೆ ಹೇಳ್ತು ವಾಸಿ ಮಾಡ್ತೀನಿ ಅಂತ ಹೇಳಿ, ಅಲ್ಲಿಂದ ನಮಗೆ ಒಳ್ಳೆಯದಾಗಿದೆ. ಈ ಕಡಿದಾದ ಬೆಟ್ಟದಲ್ಲಿ ಹಲವಾರು ತಿರುವುಗಳಿವೆ. ಪ್ರತಿ ತಿರುವಲ್ಲೂ ಈ ರೀತಿಯ ಕಲ್ಲಿನ ಮೆಟ್ಟಿಲನ್ನು ಹತ್ತಿ ನಾವು ದೇವರ ದರ್ಶನವನ್ನು ಮಾಡಬೇಕು. ಈಗ ನಾವು ಹೊರಟಿರ್ತಕ್ಕಂಥದ್ದು ಕತ್ತಲೆ ಸೋಮೇಶ್ವರನ ದರ್ಶನಕ್ಕೆ.